ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಕೊಡಗು ಜಿಲ್ಲೆಯ ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜ್ ಅವರನ್ನು ಭವ್ಯ ಸ್ವಾಗತ ಕೋರಲಾಯಿತು. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿ ರಾಮಕೃಷ್ಣಯ್ಯ, ಕಾರ್ಯದರ್ಶಿಗಳು, ಕನ್ನಡ ಭಾರತಿ ವಿದ್ಯಾಸಂಸ್ಥೆ ಇವರು ವಹಿಸಿದ್ದರು. ಕಾರ್ಯಕ್ರಮವನ್ನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ದೇವರಾಜರವರು ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಮ್ಮ, ಪುರಸಭೆ ಸದಸ್ಯರಾದ ಆನಂದ್ ಕುಮಾರ್, ಕನ್ನಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಅಮೃತರಾಜ್, ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಕೆಎಸ್ ರುದ್ರಪ್ಪ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ಬಳಗ ಉಪಸ್ಥಿತರಿದ್ದರು. ಇದೇ ಸಂದರ್ಭ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ದೇವರಾಜು, ಕುಶಾಲನಗರ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಜಯಲಕ್ಷ್ಮಿ ಹಾಗೂ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ ಅವರು, ಕುಶಾಲನಗರ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆನಂದ್ ಕುಮಾರ್ ಹಾಗೂ ಅಮೃತರಾಜ್ ರವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಭರ್ತೃಹರಿ ವಿದ್ಯೆಯ ಬಗ್ಗೆ ಬಹಳ ಸೊಗಸಾಗಿ ಶತಮಾನಗಳ ಹಿಂದೆನೇ ಹೇಳಿದ್ದಾರೆ. ಏನದು? ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚನ್ನ ಗುಪ್ತಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧುಜನೋ ವಿದೇಶಿ ಗಮನೆ ವಿದ್ಯಾ ಪರಾದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯೆ ವಿಹೀನಂ ಪಶು. ಇದು ವಿದ್ಯೆಯ ಬಗ್ಗೆ ಭರ್ತೃಹರಿ ಸಂಸ್ಕೃತ ಸ್ಕಾಲರ್ ಶತಮಾನಗಳ ಹಿಂದೆ ಹೇಳಿರ್ತಕ್ಕಂಥ ದಿಟ್ಟ. ಇದರ ಅರ್ಥ ಏನು? ನಾವು ತಿಳ್ಕೊಳ್ಳೇಬೇಕು ಮತ್ತು ಕಲ್ತ್ಕೊಳ್ಳಬೇಕು. ಇದನ್ನು ವಿದ್ಯಾನಾಮ ನರಸ್ಯ ರೂಪಮಧಿಕಂ, ವಿದ್ಯೆ ಇರುವವನ ಮುಖವು ಬಹಳ ಸೌಂದರ್ಯಯುತವಾಗಿ ಅದು ಪ್ರದರ್ಶನಗೊಳ್ಳುತ್ತೆ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿತ್ತು ಅಂತ ನೀವು ಕೇಳ್ತೀರಲ್ವಾ? ಅದು ಸತ್ಯ. ಸುಶಿಕ್ಷಕರನ್ನ, ಸುಸಂಸ್ಕೃತರನ್ನ, ಅವರ ಭಾಷೆ, ನಡೆ ನುಡಿ, ಅವರ ಆಹಾರ, ಸರಳತೆ ಇದೆಲ್ಲವೂ ವಿದ್ಯೆಯಿಂದ ಪ್ರಕಟಗೊಳ್ತದೆ. ಅಂಥ ವ್ಯಕ್ತಿ ನಡ್ಕೊಂಡು ಬರೋದು ನೋಡೋಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಆತ ಇದ್ದರೆ ಒಂದು ಕಾಂತಿ ಸೃಷ್ಟಿ ಆಗುತ್ತೆ, ಇಲ್ಯುಮಿನೇಷನ್, ಸ್ಟ್ರೀಮ್ ಆಫ್ ಲೈಟ್, ಆ ಗ್ಲೋರಿ ಇರುತ್ತೆ. ಎರಡನೇದು ವಿದ್ಯಾನಾಮ ನರಸ್ಯರೂಪಮಧಿಕ ಆದ್ಮೇಲೆ ಪ್ರಚನ್ನ ಗುಪ್ತಧನಂ. ಈ ವಿದ್ಯೆ ಅಂತ ಹೇಳ್ತಕ್ಕಂಥದ್ದು ಗುಪ್ತವಾಗಿರ್ತಕ್ಕಂಥ, ಯಾರಿಂದಲೂ ಕದಿಯಲು ಸಾಧ್ಯ ಇಲ್ಲದೆ ಇರತಕ್ಕಂಥ ಧನ. ಇದು ಯಾರಿಂದಲೂ ಕದಿಯಕ್ಕಾಗಲ್ಲ, ಅಡ ಇಡ್ಲಿಕ್ಕಾಗೋದಿಲ್ಲ. ನಿನ್ನಲ್ಲಿ ಶಾಶ್ವತವಾಗಿ ನಿನ್ನ ಕೊನೆಯ ದಿನಗಳವರೆಗೂ ಇರ್ತಕ್ಕಂಥದ್ದು. ವಿದ್ಯಾನಾಮ ನರಸ್ಯರೂಪಮಧಿಕಂ ಪ್ರಚನ್ನ ಗುಪ್ತಧನಂ ವಿದ್ಯಾನಾಮ ಗುರುನಾಮ. ಇದು ಗುರುವಿನ ಗುರು. ವಿದ್ಯೆಯನ್ನು ಗುರುವಿಂದ ಯಾರು ಹೇಳ್ಕೊಡ್ತಾರೋ ಅವನ ಗುರು ಕೂಡ ವಿದ್ಯೆ. ವಿದ್ಯಾನಾಮ ಬಂಧು ಜನೋ ವಿದೇಶಿ ಗಮನೆ. ನೀವು ವಿದೇಶಕ್ಕೆ ಹೋದ್ರೆ ನಿಮ್ಮ ಬಂಧುವಾಗಿ ಕೆಲಸ ಮಾಡೋದೇ ವಿದ್ಯೆ. ವಿದ್ಯಾ ಪರಾದೇವತಾ, ವಿದ್ಯೆಯು ನಿನ್ನನ್ನು ಯಾವತ್ತೂ ರಕ್ಷಣೆ ಮಾಡ್ತಕ್ಕಂಥ ದೇವತಾ. ಮಳೆ ಆದ್ರಿಂದ ಜೂನು ಅಥವಾ ಜುಲೈಲಿ ಆರಂಭವಾಗತಕ್ಕಂಥ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಅನಿವಾರ್ಯ ಕಾರಣಗಳಿಂದ ತಾವು ಈ ಒಂದು ಸಮಾರಂಭವನ್ನು ಸ್ವಲ್ಪ ಮುಂದೂಡುವಂಥ ಸಂದರ್ಭ ಬಂತು. ಆದ್ದರಿಂದ ಕ್ಷಮೆ ಕೋರ್ತಾ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ನಾವು ನೋಡ್ಕೊಳ್ತೀವಿ. ಜೊತೆಗೆ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನ, ನಾನು ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿ, ತಮಗೆಲ್ಲ ಗೊತ್ತಿರ್ಬೋದು. ನನಗೆ ಇದೇ ನಮ್ಮ ರುದ್ರಪ್ಪ ಸರ್ ಇದ್ದಾರೆ, ಪ್ರಸನ್ನ ಸರ್ ಇದ್ದಾರೆ, ಅವರು ನನಗೆ ಗುರುಗಳಾಗಿದ್ದರು. ಅಂದರೆ ಈ ಬಿಲ್ಡಿಂಗು ಹಿಂದೆ ನಮ್ಮ ಪುರಸಭೆಯ ಏನು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಆಗಿತ್ತು. ಈಗೇನು ನಾವು ಮೀಟಿಂಗ್ ಹಾಲ್ ಮಾಡ್ತೀವಿ, ಆ ಮೀಟಿಂಗ್ ಹಾಲ್ ನಮಗೆ ದ್ವಿತೀಯ PUCಯ ಸಭಾಂಗಣ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಬ್ಯಾಚ್ನಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು
ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ. ಈ ಕಾಲೇಜಿನಲ್ಲಿ ಅತ್ಯುನ್ನತ ಸ್ಥಾನಮಾನವನ್ನು ಗಳಿಸ್ಕೊಂಡಿದ್ದಾರೆ. ಇದೇ ಭದ್ರಾವತಿ ಒಂದು ನ್ಯಾಯಾಲಯದಲ್ಲಿ ನನ್ನ ಕ್ಲಾಸ್ಮೇಟ್ ಒಂದು ಸಂದೇಶ ಅಂದ್ಬಿಟ್ಟು ಇಲ್ಲ ಆವೃತ್ತಿ ವಿದ್ಯಾರ್ಥಿಗಳು ಯಾರಿದ್ದಾರೆ ತಮಗೆ ಗೊತ್ತಿರ್ಬೋದು. ಅವರು ನ್ಯಾಯಾಧೀಶರಾಗಿದ್ದಾರೆ, ಬರೋಡಾದಲ್ಲಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ, ಇಂಜಿನಿಯರ್ಸ್ಗಳಾಗಿದ್ದಾರೆ, ಡಾಕ್ಟರ್ಸ್ಗಳಾಗಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಉನ್ನತ ಸ್ಥಾನಗಳನ್ನ ಗಳಿಸ್ಕೊಂಡಿದ್ದಾರೆ, ರಾಜಕಾರಣಿಗಳು ಆಗಿದ್ದಾರೆ. ಹಾಗಾಗಿ ತಾವೆಲ್ಲ ಈ ಹಿಂದೆ ಕೂಡ ತಹಶೀಲ್ದಾರ್ ಒಬ್ಬರು ಬಸವರಾಜ್ ಅಂತ ಒಂದು 2 ವರ್ಷದ ಹಿಂದೆ ಬಂದಿದ್ದರು. ಅದೇ ರೀತಿಯಾಗಿ ಮತ್ತೊಬ್ಬರು ತಹಶೀಲ್ದಾರ್ ಬೆಂಗಳೂರಿನಲ್ಲಿದ್ದಾರೆ. ಈ ರೀತಿ ಹಲವಾರು ವಿದ್ಯಾರ್ಥಿಗಳು ಸ್ಥಾನವನ್ನು ಗಳಿಸ್ಕೊಂಡು ಅವರ ತಂದೆ ತಾಯಿಗೆ ಮತ್ತು ನಮ್ಮ ಕಾಲೇಜಿಗೆ ಅವರ ಗುರುವೃಂದದವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ನಮ್ಮ ದೇವರ ಸರ್ ಹೇಳ್ದಂಗೆ ಇನ್ನಿತರ ಅತಿಥಿಗಳು ನುಡಿದಂಗೆ ತಾವೆಲ್ಲ ಪಾಲಿಸ್ತೀರಿ ಅಂತ ನಂಬ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಅತಿಥಿ ಉಪನ್ಯಾಸಕರ ವಿಳಂಬ ಹಿನ್ನೆಲೆ ಕುಶಾಲನಗರದ ಕಾರ್ಯಪ ವೃತ್ತದಲ್ಲಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ಮಾಡಿದರು. ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ ಹಿನ್ನೆಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಶಾಲನಗರ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಕುಶಾಲನಗರದ ಕಾರ್ಯಪ್ಪ ಸರ್ಕಲ್ನವರೆಗೆ ಪ್ರತಿಭಟನೆ ಮೆರವಣಿಗೆ ಸಾಗಿ ಬಂದು ನಂತರ ಕಾರ್ಯಪ್ಪ ವೃತ್ತದಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ಮಾಡಿ ಪ್ರತಿಭಟಿಸಿದರು. ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವಲ್ಲಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳ ಹೊಂದಾಣಿಕೆ ಕೊರತೆ ಸರಿಪಡಿಸಬೇಕು. ಯುಯುಸಿಎಂಎಸ್ ತಂತ್ರಾಂಶ ಬಳಕೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ನಡುವೆ ಸಮನ್ವಯ ಕೊರತೆ ನೀಗಿಸಬೇಕು ಎಂದು ಪ್ರತಿಭಟನೆ ನಡೆಸಿದರು. ನಂತರ ಕುಶಾಲನಗರ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಎಬಿವಿಪಿ ಸಂಚಾಲಕರಾದ ರೋಹಿತ್, ಪ್ರಮುಖರಾದ ಸೌರವ್, ಪವನ್, ಸೋನಾ, ಲಯನಾ, ಚಂದನ, ಬಿಪಿನ್, ಯಶಸ್ವಿನಿ ಹಾಗೂ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಅಮ್ಮನವರ ಶಿಲಾಮೂರ್ತಿಯನ್ನು ವಿಶೇಷವಾಗಿ ಭಸ್ಮದಿಂದ ಅಲಂಕಾರ ಮಾಡಲಾಗಿತ್ತು. ನವರಾತ್ರಿಯ 9 ದಿನಗಳು ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಯನ್ನು 9 ಬಗೆಯ ವಿವಿಧ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕೆ ಪ್ರಾರ್ಥನೆ ನಡೆಸಿ ಪ್ರಸಾದ ವಿನಿಯೋಗ ಮಾಡಲಾಗುವುದು ಎಂದು ತಿಳಿಸಿದ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿ, ವಿಜಯದಶಮಿಯಂದು ವಿಶೇಷವಾಗಿ ದೇವಾಲಯದಲ್ಲಿ ಚಂಡಿಕಾ ಹೋಮ, ಅಭಿಷೇಕ ಹಾಗೂ ಪೂಜೆ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ರವಿಶಾಸ್ತ್ರಿ ಮನವಿ ಮಾಡಿದರು. ನಮಃ. ಸರ್ವಮಂಗಳ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತೆ. ಕೇರ್ಪೇಟೆ ಗ್ರಾಮದಲ್ಲಿ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತಿಂದ ಶವನ ನವರಾತ್ರಿಯ ಅಂಗವಾಗಿ ಶೈಲಪುತ್ರಿಯ ದಿನದಂದು ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಭಸ್ಮಾಲಂಕಾರ ಹಾಗೂ ನವರಾತ್ರಿಯ ಪ್ರತಿದಿನ ಕೂಡ ವಿಶೇಷವಾದ ಅಲಂಕಾರಗಳು, ಪ್ರಸಾದ ವಿನಿಯೋಗ ಇರ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಆಯುಧ ಪೂಜೆಯ ದಿನ ವಿಶೇಷವಾಗಿ ಅಮ್ಮನವರಿಗೆ ಮುತ್ತಿನ ಅಲಂಕಾರ ಹಾಗೂ ವಿಶೇಷವಾಗಿ ಅಭಿಷೇಕ, ಪ್ರಸಾದ ವಿನಿಯೋಗ ಇರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಮಡಿಕೇರಿಯಲ್ಲಿ ಅರಣ್ಯ ಇಲಾಖೆ ವತಿಯಿಂದ 70ನೇ ವನ್ಯಜೀವಿ ಸಪ್ತಾಹ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಅರಣ್ಯ ಇಲಾಖೆಯ ಕೊಡಗು ಅರಣ್ಯ ವೃತ್ತ ಹಾಗೂ ಮಡಿಕೇರಿ ವನ್ಯಜೀವಿ ವಿಭಾಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕೊಡಗು ಜಿಲ್ಲಾ ಸಮಿತಿ, ರಾಷ್ಟ್ರೀಯ ಹಸಿರು ಪಡೆಯ ಇಕೋ ಕ್ಲಬ್ ಘಟಕ, ರಾಷ್ಟ್ರೀಯ ಸೇವಾ ಯೋಜನೆ, ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಮಡಿಕೇರಿ ನಗರದಲ್ಲಿ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ 70ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ವನ್ಯಜೀವಿ ಸಂರಕ್ಷಣೆಗಾಗಿ ಕಾಲ್ನಡಿಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಾಲ್ನಡಿಗೆ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕ,
ಪ್ರತಿಯೊಬ್ಬರು ನಿಸರ್ಗದ ನಿಯಮಗಳನ್ನು ಪರಿಪಾಲಿಸುವ ಮೂಲಕ ಭವಿಷ್ಯದ ದೃಷ್ಟಿಯಿಂದ ಪರಿಸರ, ಪ್ರಕೃತಿ, ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ಹೊಂದಬೇಕು ಎಂದರು. ಜಿಲ್ಲಾಧಿಕಾರಿ ವೆಂಕಟರಾಜ್ ಮಾತನಾಡಿ, ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸುವ ಮೂಲಕ ಅರಣ್ಯ ಮತ್ತು ವನ್ಯಜೀವಿಗಳ ಉಳಿವಿಗೆ ನಿರಂತರ ಪ್ರಯತ್ನ ಅಗತ್ಯ ಎಂದರು. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪರಿಸರ ಪ್ರತಿನಿಧಿ ಬೋಧಿಸಿದ ರಾಷ್ಟ್ರೀಯ ಹಸಿರು ಪಡೆಯ ಜಿಲ್ಲಾ ನೋಡಲ್ ಅಧಿಕಾರಿಯಾದ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಟಿ.ಜಿ. ಪ್ರೇಮ್ ಕುಮಾರ್, ಇಂದು ನಾವು ಅರಣ್ಯ ಮತ್ತು ವನ್ಯಜೀವಿಗಳ ಜೊತೆಯೇ ಬಾಳುವುದನ್ನು ಕಲಿಯಬೇಕು. ಆಗ ಮಾತ್ರ ಪ್ರಕೃತಿ ಮತ್ತು ಪರಿಸರ ಸಮತೋಲನದಿಂದ ಇರಲು ಸಾಧ್ಯ ಎಂದರು. ವನ್ಯಜೀವಿ ಸಪ್ತಾಹ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದ ಸಿಸಿಎಫ್ ಮನೋಜ್ ಕುಮಾರ್ ತ್ರಿಪಾಠಿ, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಉಪವಿಭಾಗಾಧಿಕಾರಿ ವಿನಾಯಕ ನಾರ್ವಡೆ, ವಿರಾಜಪೇಟೆ ಪ್ರಾದೇಶಿಕ ವಿಭಾಗದ ಡಿಸಿಎಫ್ ಎನ್ಎಸ್ ಜಗನ್ನಾಥ್, ಸಾಮಾಜಿಕ ಅರಣ್ಯ ವಿಭಾಗದ ಡಿಸಿಎಫ್ ಸಂದೀಪ್ ಪಿ ಅಭಯಂಕರ್, ಅರಣ್ಯ ಸಂಚಾರಿ ದಳದ ಡಿಸಿಎಫ್ ಸೈಯದ್ ಅಹಮದ್ ಶಾ ಹುಸೇನ್, ಡಿಡಿಪಿಐ ಸಿ ರಂಗಧಾಮಪ್ಪ, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಅವರು ವಿದ್ಯಾರ್ಥಿಗಳೊಂದಿಗೆ 4 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾದಲ್ಲಿ ಕ್ರಮಿಸಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಗಮನ ಸೆಳೆದರು. ಇದೇ ಸಂದರ್ಭ ಅರಣ್ಯ ಇಲಾಖೆ ಅಧಿಕಾರಿಗಳು, ಆರ್ಎಫ್ಒಗಳು, ಡಿಆರ್ಎಫ್ಒಗಳು, ಅರಣ್ಯ ಫಾರೆಸ್ಟ್ಗಳು, ಅರಣ್ಯ ವೀಕ್ಷಕರು, ಸಿಬ್ಬಂದಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಾಗರಿಕರು ಭಾಗವಹಿಸಿದ್ದರು. ಪವಿತ್ರ ನದಿ ಕಾವೇರಿಯ ಸಂರಕ್ಷಣೆ ಫಂಡಮೆಂಟಲ್ಸ್ ಅನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ. 3 ಫಂಡಮೆಂಟಲ್ ನಿಸರ್ಗ ಕಾನೂನು ಅಂತ ಹೇಳ್ಕೊಂಡಿದ್ದೇನಲ್ಲ, ಯಾಕೆಂದರೆ ನಾವು ಕಾನೂನಿನಲ್ಲಿ 2 ವಿಧಗಳನ್ನು ಮಾಡ್ತೀವಿ. ಒಂದು ನೇಚರ್ ಲಾ, ಇನ್ನೊಂದು ಮನುಷ್ಯ ಮಾಡಿರ್ತಾರೆ, ಹ್ಯಾಂಡ್ ಮೇಡ್ ಲಾ, ಗಾಡ್ ಮೇಡ್ ಲಾ. ಈ 3 ಫಂಡಮೆಂಟಲ್ಗಳನ್ನು ಅಂದರೆ 3 ಕಾನೂನು. ಒಂದು 3 ನಿಮಿಷ ಶ್ವಾಸ ತಗೊಳ್ಳಿಲ್ಲ ಅಂದರೆ ನಮ್ಮ ಅಸ್ತಿತ್ವ ಈ ಜಗತ್ತಿನಲ್ಲಿ ಇರೋದಿಲ್ಲ. 3 ದಿವಸ ನೀರು ಕುಡಿಲಿಲ್ಲ ಅಂದರೆ ನಮ್ಮ ಅಸ್ತಿತ್ವ ಈ ಜಗತ್ತಿನಲ್ಲಿ ಹೇಳ್ತಾನೆ. ತಾವೆಲ್ಲರೂ ಕೂಡ ಅದನ್ನು ಸ್ವೀಕರಿಸಬೇಕು ಕೈಯನ್ನು ಚಾಚುವ ಮೂಲಕ. ನಾನು ಈ ನೆಲ, ಜಲ, ಅರಣ್ಯ, ಪರಿಸರ, ಜೀವ ವೈವಿಧ್ಯವನ್ನು ಸಂರಕ್ಷಿಸುತ್ತೇನೆ. ವನ್ಯಜೀವಿಗಳ ಸಂರಕ್ಷಣೆಗಾಗಿ ವನ್ಯಜೀವಿಗಳ ಉಳಿವಿಗಾಗಿ, ಅವುಗಳ ಸುಂದರ ಬದುಕಿಗಾಗಿ ಇನ್ನು ಮುಂದೆ ನಾನು ಯಾವುದೇ ವನ್ಯಜೀವಿಗಳ ಚರ್ಮ, ಕೊಂಬುಗಳು, ಕೋಡು, ದಂತ, ಗರಿಗಳು, ತುಪ್ಪಳ ಹಾಗೂ ಅಲಂಕಾರಿಕ ಶೋಕಿ ವಸ್ತುಗಳನ್ನು ಬಳಸುವುದಿಲ್ಲ ಹಾಗೂ ವನ್ಯಜೀವಿಗಳ ಉತ್ಪನ್ನಗಳೊಂದಿಗಿರುವ ನನ್ನ ಜ್ಯೋತಿಷದ ಮೂಢನಂಬಿಕೆಗಳನ್ನು ಪಾಲಿಸುತ್ತೇನೆಂದು ವಸುಂಧರೆ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಕೊಡಗು ಜಿಲ್ಲೆಯ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜ್ ರವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಕೊಡಗು ಜಿಲ್ಲೆಯ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಹಾಗೂ ದೊಡ್ಡಬಳ್ಳಾಪುರದ ಯುವ ಶಾಸಕರಾಗಿರುವಂತಹ ಶ್ರೀಯುತ ಧೀರಜ್ ಮುನಿರಾಜು ಅವರಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು. ಇದೇ ಸಂದರ್ಭ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಸಂದೀಪ್ ರವಿ, ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ದೀಪಕ್, ಪ್ರಣಯ, ಸಾಮಾಜಿಕ ಜಾಲತಾಣದ ರಾಜ್ಯ ಸಂಚಾಲಕರಾದ ಕಲಾನಾಥ್, ಕೊಡಗು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ತಿಮ್ಮಯ್ಯ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲೋಕೇಶ್ ಕುಮಾರ್, ಭಾರತೀಯ ಜನತಾ ಪಾರ್ಟಿ ಕುಶಾಲನಗರದ ಅಧ್ಯಕ್ಷರಾದ ಚರಣ್, ಸೋಮರ್ಪೇಟೆ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಮೋಹಿತ್, ವಿರಾಜಪೇಟೆ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾದ ಮೋನಪ್ಪ, ಮಡಿಕೇರಿ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾದ ಚೇತನ್ ಬಂಗೇರ, ಕುಶಾಲನಗರ ಯುವ ಮೋರ್ಚಾ ಅಧ್ಯಕ್ಷರಾದ ರಾಮನಾಥನ್, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ನವನೀತ್ ಪನ್ನಟ್ಟಿ, ಕಾರ್ಯದರ್ಶಿಯಾದ ರಕ್ಷಿತ್, ಪ್ರಮುಖರಾದ ಸಚಿನ್, ಆದರ್ಶ ಉಪಸ್ಥಿತರಿದ್ದರು. ಕಾರ್ಯನಿರ್ವಹಿಸ್ತಾ ಪಕ್ಷವನ್ನ ಬಲಪಡಿಸೋ ನಿಟ್ಟಿನಲ್ಲಿ ಇಡೀ ವಿಶ್ವ ಇವತ್ತು ಭಾರತದ ಕಡೆ ತಿರುಗಿ ನೋಡೋ ನಿಟ್ಟಿನಲ್ಲಿ ಯುವ ಪೀಳಿಗೆ ತಲೆ ಎತ್ಕೊಂಡು ಕಾಲರ್ ಎತ್ಕೊಂಡು ಓಡಾಡೋ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಮಾಡಿರುವಂಥದ್ದು ನರೇಂದ್ರ ಮೋದಿಜಿ ಅವರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಅಂತ ಹೆಗ್ಗಳಿಕೆ ಇರುವಂತ ಪಕ್ಷ. ಕಳೆದ ಬಾರಿ ಸದಸ್ಯತ್ವ ಇದ್ದಾಗ ಕೆಲವೊಂದು ಪ್ರಶ್ನೆಗಳು ನಮಗೂ ಕೇಳಿರುವಂಥದ್ದು. ಕಳೆದ ಬಾರಿ ಸದಸ್ಯತ್ವ ತುಂಬಾ ಸಲೀಸಿತ್ತು. ಸುಮ್ಮನೆ ಯಾವ್ದಾದ್ರು ಒಂದು ಫೋನ್ ತಗೊಂಡು ಒಂದು ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ರೆ ಸದಸ್ಯತ್ವ ಆಗ್ತಿತ್ತು. ಈ ಬಾರಿ ಒಂಚೂರು ಸದಸ್ಯತ್ವ ಕಷ್ಟ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ನೆಟ್ವರ್ಕ್ ಇಲ್ಲದೆ ಇರುವಂತಹ ಪ್ರದೇಶಗಳಲ್ಲಿ OTP ಅಥವಾ
ಇವತ್ತೇನು ವೆರಿಫಿಕೇಶನ್ ಕೋಡ್ ಅಂತ ಒಂದು ಬರುತ್ತೆ, ಫೋನ್ ನಂಬರ್ ಹಾಕಿ ವೆರಿಫಿಕೇಶನ್ ಕೋಡ್ ಹಾಕುವಂತ ಕೆಲಸ ಇವತ್ತು ಮಾಡಲೇಬೇಕು. ಇವತ್ತು ಪಕ್ಷವನ್ನ 2047ನೇ ಇಸುವಿಗೆ ವಿಕಸಿತ ಭಾರತವನ್ನಾಗಿ ಮಾಡುವಂತ ಸಂಕಲ್ಪವನ್ನ ಇವತ್ತೇನು ನರೇಂದ್ರ ಮೋದಿಜಿ ಅವರು ತೊಟ್ಟಿದ್ದಾರೆ, ಅವರ ಕೈ ಬಲಪಡಿಸಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾಜಿ ಅವರ ಕೈ ಬಲಪಡಿಸಲಿಕ್ಕೆ, ರಾಜ್ಯಾಧ್ಯಕ್ಷರಾದಂತಹ ವಿಜಯಣ್ಣವರ ಕೈ ಬಲಪಡಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ, ಪ್ರತಿ ಮನೆಯಲ್ಲಿರುವಂತವರನ್ನ ಕಾರ್ಯಕರ್ತನಾಗಿ ಮಾಡಲಿಕ್ಕೆ, ಪ್ರತಿ ಮನೆಯನ್ನ ಮತ್ತೊಮ್ಮೆ ನಮ್ಮ ಸಂಘಟನೆ ಹಾಗೂ ಪಕ್ಷದ ಬೆನ್ನೆಲುಬು ಸಂಪರ್ಕದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಹಿಂದಿನ ಕಾಲದಲ್ಲಿ ಕೇವಲ 5,000 ಓಟ್ ತಗೊಂಡ್ರೆ ಸಂಭ್ರಮಾಚರಣೆ ಮಾಡುವಂತಹ ಪೀಳಿಗೆ, ಮೊದಲನೇ ಪೀಳಿಗೆಯ ನಾಯಕರು ನಮಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟು ಬೆಳೆಸಿದ್ದಕ್ಕೆ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರುವಂತಹ ನಾನು ಸಹ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ತಮ್ಮ ಮುಂದೆ ಬಂದು ಮಾತಾಡ್ಲಿಕ್ಕೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ವಿವಿಧ ರೀತಿಯಾದಂತಹ ರಾಜ್ಯಗಳಲ್ಲಿ, ಒಂದು ಗುಜರಾತ್ ಅನ್ನೋ ಪ್ರದೇಶದಲ್ಲಿ ಯಾವ ರೀತಿ ರಾಜಕಾರಣ ನಡೀತಾ ಇದೆ, ಆ ರೀತಿ ರಾಜಕಾರಣ ತರಲಿಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಲಿಕ್ಕೆ, ಸಾಮಾನ್ಯ ಕಾರ್ಯಕರ್ತನು ಸಹ ಪ್ರಧಾನ ಮಂತ್ರಿಯಾಗಿ ಮಾಡ್ಲಿಕ್ಕೆ ಅರ್ಹತೆ ಇರುವಂತ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷವನ್ನ ಪ್ರತಿ ಮನೆಗೆ ಮುಟ್ಟಿಸ್ಬೇಕು. ಕಾರ್ಯಕರ್ತರ ಶಕ್ತಿಯನ್ನ ನಾವು ಹೊಂದಿರಬೇಕು. ಕಾರ್ಯಕರ್ತರ ಶಕ್ತಿಯನ್ನ ನಾವು ಹೊಂದಿದ್ದಾಗ ಹೊಸ ನಾಯಕರನ್ನ, ಹೊಸ ಪೀಳಿಗೆಯ ನಾಯಕರನ್ನ ನಾವು ಯಾವ ರೀತಿ ಹುಟ್ಟಾಕ್ಬೋದು ಅನ್ನೋ ಒಂದು ದೂರಾಲೋಚನೆಯನ್ನ ಇಟ್ಕೊಂಡು ಪ್ರತಿ ಮನೆಗೂ ನಾಳೆ ಬೆಳಗ್ಗೆ ನಾವು ಕೊಡುವಂತ ಈ ಸಂಪರ್ಕದಿಂದ ಪ್ರತಿ ಮನೆಗೂ ನಾಳೆ ನರೇಂದ್ರ ಮೋದಿಜಿ ಅವರೇ ಬೇಕಾದ್ರೆ ವಿಡಿಯೋ ಕಾಲ್ ನ ಮುಖಾಂತರ ವಾಟ್ಸ್ಆಪ್ ಅಲ್ಲಿ ಮಾತಾಡ್ಬೋದು. ಪ್ರತಿ ಮನೆಗೂ ನಾಳೆ ವಿಜೇಂದ್ರಣ್ಣವ್ರಿಗೆ ವಾಟ್ಸ್ಆಪ್ ಮೂಲಕ ಒಂದು ವಿಡಿಯೋ ಕಾಲ್ ಅನ್ನ ಮಾಡಬಹುದು. ಮುಂಬರುವಂತಹ ಟೆಕ್ನಾಲಜಿಯನ್ನ ಬಳಸಿ ಪ್ರತಿ ಮನೆಗೆ ನರೇಂದ್ರ ಮೋದಿ ಅವರು ಪ್ರತಿದಿನ ನಮ್ಮ ದೇಶದ ಪರವಾಗಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮೋ ಆಪ್, ಇಲ್ಲಿ ಕೂತಿರುವಂತ ಯುವಕರು ನಾವೆಲ್ಲರೂ ನಮೋ ಆಪ್ ಅಲ್ಲಿ ಈಗ ಆಲ್ರೆಡಿ ರಿಜಿಸ್ಟರ್ಡ್ ಇದ್ದೀವಿ. ಸರಳ ಆಪ್ ಅಲ್ಲಿ ನಾವು ಪ್ರತಿದಿನ ಫೋನ್ ಮಾಡ್ತಾ ರಿಪೋರ್ಟಿಂಗ್ ಕೇಳುವಾಗ್ಲೂ ಅಷ್ಟೇ, ರಾಜ್ಯ ತಂಡ ಆಗ್ಬೋದು, ಒಂದು ಜಿಲ್ಲಾ ತಂಡಕ್ಕೆ ಯಾವಾಗ್ಲೂ ಹೇಳ್ತಿರ್ತೀವಿ ಸರಳ ಆಪ್ ನ ಉಪಯೋಗಿಸಿ ಅಂತ. ಇನ್ನ ಮುಂದಕ್ಕೆ ರಾಜಕಾರಣದಲ್ಲಿ ಕೇವಲ ಇವತ್ತೇನು ಕೆಲವೊಂದು ಆಯಾಮಗಳು 2Cs ಅಥವಾ 3Cs ಅಂತ ಏನ್ ಹೇಳ್ತಾರೆ ಅದು ಬಿಟ್ಟು ಟೆಕ್ನಾಲಜಿಯನ್ನ ಯಾವ ರೀತಿ ಬಳಸಬಹುದು, ನಾವು ಮಾಡ್ತಿರುವಂತ ಅಭಿವೃದ್ಧಿ ಕೆಲಸಗಳನ್ನ ಪ್ರತಿಯೊಬ್ಬ ಮತದಾರನಿಗೆ, ಪ್ರತಿಯೊಬ್ಬ ಪಾರ್ಟಿ ಕಾರ್ಯಕರ್ತನಾಗಿ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗ, ಭಾರತೀಯ ಜನತಾ ಪಾರ್ಟಿಯ ಮತದಾರನಲ್ಲಿ ನಾವೆಲ್ಲರೂ ಇವತ್ತು ಸದಸ್ಯತ್ವ ಅಭಿಯಾನದ ಸಲುವಾಗಿ ಈ ಒಂದು ಸಣ್ಣ ಒಂದು ಸಭೆಗೆ ಸೇರಿದ್ದೇವೆ. ಲೋಕೇಶ್ ಮಾತಾಡ್ತಾ ಹೇಳ್ತಾ ಇದ್ರು, ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಯಾವ್ದಿದೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಯಾವ ಆಧಾರದ ಮೇಲೆ ಅದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಆಯ್ತು ಅಂತಂದ್ರೆ ಅದು ತನ್ನ ಬಳಿ ಇರುವಂತಹ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿರುವಂತದ್ದು. ಒಂದು ವಿಶೇಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಪ್ರತಿ 6 ವರ್ಷಕ್ಕೊಮ್ಮೆ ನಾವು ನಮ್ಮ ಸದಸ್ಯತ್ವವನ್ನ ನವೀಕರಿಸಿಕೊಳ್ಳಬಹುದಂತ ಒಂದು ಅವಕಾಶ ಇರುವಂತದ್ದು. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹಾದಿಯಾಗಿ ನಮ್ಮ ಕಟ್ಟ ಕಡೆಯ ಬೂತಿನಲ್ಲಿರುವಂತಹ ಕೊನೆಯ ವ್ಯಕ್ತಿಯೂ ಸಹ 6 ವರ್ಷದ ಅವಧಿಯ ನಂತರ ಅವರು ತಮ್ಮ ಸದಸ್ಯತ್ವವನ್ನು ನವೀಕರಿಸಿಕೊಳ್ಳಬೇಕಾದಂತಹ ಒಂದು ಸಂವಿಧಾನ ಇರುವಂತಹ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ. ಬೇರೆ ಬೇರೆ ಪಕ್ಷಗಳಿದೆ. ಒಂದು ಬಾರಿ ನೀವು ಸದಸ್ಯತ್ವವನ್ನ ನೀವು ತಗೊಂಡಿದ ನಂತರ ಆ ಪಕ್ಷದವರು ನಿಮ್ಮ ಉಚ್ಚಾಟನೆ ಮಾಡೋ ತನಕ ಅಥವಾ ತಾವೇ ರಾಜೀನಾಮೆ ಕೊಡೋವರೆಗೂ ಆ ಸದಸ್ಯತ್ವ ವ್ಯಾಲಿಡ್ ಇರುತ್ತೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಏನು ಅಂತಂದ್ರೆ ಪ್ರತಿ 6 ವರ್ಷಕ್ಕೊಮ್ಮೆ ಪ್ರಧಾನಮಂತ್ರಿಗಳ ಹಾದಿಯಾಗಿ, ರಾಷ್ಟ್ರೀಯ ಅಧ್ಯಕ್ಷರ ಹಾದಿಯಾಗಿ, ಕಟ್ಟ ಕಡೆಯ ಕಾರ್ಯಕರ್ತನವರೆಗೆ, ಹಾಗೆ ನಮಗೆ ಬೆಂಬಲ ನೀಡುವಂತಹ ಕಟ್ಟ ಕಡೆಯ ಮತದಾರನವರೆಗೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನ ನವೀಕರಿಸಿಕೊಳ್ಬಹುದಂತ ಒಂದು ವಿಶೇಷವಾದಂತ ಒಂದು ವ್ಯವಸ್ಥೆ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಈಗಾಗಲೇ ಲೋಕೇಶ್ ಜಿ ಮಾತಾಡ್ತಾ ಹೇಳ್ತಾರೆ, ನಮ್ಗೆ 2 ಲಕ್ಷಗಳ ಮತಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿದೆ ಅಂತ ಹೇಳಿ. ಇವತ್ತು ನಾವೆಲ್ಲ ಯುವ ಮೋರ್ಚಾದ ಕಾರ್ಯಕರ್ತರು ಸೇರಿರೋದ್ರಿಂದ ಅವರು 1 ಲಕ್ಷದ ಗುರಿಯನ್ನ ಇಡೀ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ 1,70,00,000 ಸದಸ್ಯತ್ವವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಕೊಡಗು ಜಿಲ್ಲೆಯ ವತಿಯಿಂದ
ಅದೇ ರೀತಿಯಲ್ಲಿ ಎಲ್ಲ ಬೂತ್ ಮಟ್ಟದಲ್ಲೂ ಸಹ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಕಾಲೇಜುಗಳಲ್ಲೂ ಸಹ ಸದಸ್ಯತ್ವ ಅಭಿಯಾನ ಮಾಡುವ ಕಾರ್ಯಕ್ರಮವನ್ನು ಈಗಾಗಲೇ ಮಂಡಲಾಧ್ಯಕ್ಷಗಳು ಮತ್ತು ಮಂಡಲ ಪದಾಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆ ಸಹ ಸ್ವಚ್ಛತಾ ಕಾರ್ಯವನ್ನು ಭಾಗಮಂಡಲದಲ್ಲಿ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ಗೋಣಿಕೊಪ್ಪದಲ್ಲಿ ರಕ್ತದಾನ ಶಿಬಿರ ಹಾಗೂ ಸೋಮವಾರಪೇಟೆಯಲ್ಲಿ 30ನೇ ತಾರೀಕು ರಕ್ತದಾನ ಶಿಬಿರ. ಅದೇ ರೀತಿಯಲ್ಲಿ ಇದೇ ಡಿಗ್ರಿ ಕಾಲೇಜಿನಲ್ಲಿ ಕುಶಲನಗರದಲ್ಲಿ ನಗರ ಯುವ ಮೋರ್ಚಾದ ವತಿಯಿಂದ ಮೆಂಬರ್ಶಿಪ್ ಡ್ರೈವ್ ಅನ್ನು ಸಹ ಮಾಡಿ 400 ಸದಸ್ಯತ್ವವನ್ನು ಒಂದೇ ದಿನ ಒಂದು ಕಾಲೇಜಿನಲ್ಲಿ ಮಾಡಿರ್ತಕ್ಕಂಥದ್ದು ವಿಚಾರ. ಈ ರೀತಿಯಲ್ಲಿ ನಿರಂತರವಾಗಿ ನಾವು ಯುವ ಮೋರ್ಚಾದ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ತಂಡ ಬಂದು ಅದಕ್ಕೆ ಇನ್ನಷ್ಟು ವೇಗವನ್ನು ಕೊಡುವ ಉದ್ದೇಶದೊಂದಿಗೆ ಇವತ್ತು ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಯುವ ಮೋರ್ಚಾದ ಪರವಾಗಿ ಎಲ್ಲ ಪದಾಧಿಕಾರಿ. ಈ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದಾದೊಂದು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 2014ರಲ್ಲಿ ನಮಗೊಂದು ಗುರಿಯನ್ನು ಕೊಟ್ಟಿದ್ರು. 10 ಕೋಟಿಯನ್ನು ನಾವು ತಲುಪಬೇಕು ಅಂತಿದ್ದು, ಅದು 11 ಕೋಟಿಗೆ ತಲುಪುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು ಮಾಡಿದ್ರು. 2019 ಬಂದಾಗ ಅದನ್ನು 18 ಕೋಟಿಗೆ ತಲುಪಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೀವಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷ. ಇವತ್ತು ನಮ್ಮ ಪಕ್ಷದ ಹಿರಿಯರೆಲ್ಲ ಕೂತು ನಿಶ್ಚಯವನ್ನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ನಾವು 23 ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅನ್ನೋದೊಂದು ಗುರಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಅಭಿಯಾನವನ್ನು ಆರಂಭಗೊಳಿಸಿದ್ದೇವೆ. ಈಗಾಗಲೇ ನಾವು 25 ಸಾವಿರದ ಗಡಿಯನ್ನು ಮುಟ್ಟಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಕನಿಷ್ಠ 1.5 ಲಕ್ಷ ಸದಸ್ಯರನ್ನಾದರೂ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋ ಗುರಿ ನಮ್ಮ ಜಿಲ್ಲೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇವತ್ತು ಅದಕ್ಕೆ ಇರುವ ಎಲ್ಲ ಮೋರ್ಚಾಗಳು ಕೂಡ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಮೋರ್ಚಾಗಳಲ್ಲಿ ಅತಿ ಸದೃಢವಾಗಿರುವಂತ ಒಂದು ಮೋರ್ಚಾ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯುವ ಮೋರ್ಚಾ. ಎಲ್ಲ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವಂತವ್ರು ನಮ್ಮ ಯುವಕರು. ಹಾಗಾಗಿ ಈ ಸದಸ್ಯತ್ವ ಅಭಿಯಾನದಲ್ಲೂ ಕೂಡ ಯುವಕರ ಪಾತ್ರ ಅತಿ ಹೆಚ್ಚಿದೆ. ಯುವ ಮೋರ್ಚಾದ ಜವಾಬ್ದಾರಿ ಕೂಡ ಹೆಚ್ಚಿಗೆ ಇದೆ. ಅದನ್ನು ಮನಗಂಡೆ ಇವತ್ತು ಯುವ ಮೋರ್ಚಾ ರಾಜ್ಯ ಅಧ್ಯಕ್ಷರು ಕೂಡ ಕುಶಾಲನಗರಕ್ಕೆ ಬಂದಿದ್ದಾರೆ. ನಮಗೊಂದು ಪ್ರೇರಣೆಯನ್ನು ಕೊಡಬೇಕು. ಇನ್ನು ಯಾವ ರೀತಿ ಇದನ್ನು ಹೆಚ್ಚಿಗೆ ನಾವು ಸದಸ್ಯತ್ವವನ್ನು ಮಾಡಬಹುದು, ಅದಕ್ಕೊಂದು ಉತ್ತೇಜನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಇಲ್ಲಿಗೆ ಬಂದು ಒಂದು ಉತ್ತೇಜನವನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ನಾವೀಗಾಗಲೇ ಆರಂಭಗೊಳಿಸಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಮಣಿಗನಹಳ್ಳಿಯ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶರನ್ನವರಾತ್ರಿ ಅಂಗವಾಗಿ ಕ್ಯಾರ್ಪೇಟೆ ತಾಲೂಕಿನ ಮಣಿಗನಹಳ್ಳಿಯ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ತಾಯಿಯ ಉತ್ಸವ ಮೂರ್ತಿಯ ಮೆರವಣಿಗೆ, ಉಯ್ಯಾಲೋತ್ಸವ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆಯು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ದೇವಿಯ ಆರಾಧಕರು ಶ್ರೀ ಮಹೇಶ್ವರಿ ವಂಶಸ್ಥರಾದ ಡಾಕ್ಟರ್ ದಿನೇಶ್ ದಂಪತಿಗಳು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗೆ ವಿಶೇಷ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಇಂದಿನಿಂದ 9 ದಿನಗಳ ಕಾಲ ಪ್ರತಿದಿನವೂ ತಾಯಿ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಅಕ್ಟೋಬರ್ 12ರ ಶನಿವಾರ ವಿಜಯದಶಮಿಯಂದು ಬೆಳ್ಳಿ ರಥದಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ದೊದ್ದನಕಟ್ಟೆ, ಮತ್ತಿಘಟ್ಟ, ಕಾಳೇಗೌಡನ ಕೊಪ್ಪಲು, ಎಡಹಳ್ಳಿ, ಚಾಮಿಕೊಪ್ಪಲು, ಬಳ್ಳೆಕೆರೆ, ನಾರ್ಗೋನಹಳ್ಳಿ ಹಾಗೂ ಕಾಪನಹಳ್ಳಿ ಗ್ರಾಮಗಳಲ್ಲಿ ಜಾನಪದ ಕಲಾ ತಂಡಗಳೊಂದಿಗೆ ವಿಶೇಷ ಮೆರವಣಿಗೆ ನಡೆಸಿ ಪೂಜಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸಲಾಗುವುದು ಎಂದು ತಿಳಿಸಿದ ಡಾಕ್ಟರ್ ದಿನೇಶ್, ತಾಯಿ ಶ್ರೀ ಚಾಮುಂಡಿಯು ದುಷ್ಟನಾದ ಮಹಿಷಾಸುರನನ್ನ ಸಂಹರಿಸಿದ ನೆನಪಿಗಾಗಿ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಮಾಡಿ ಕೊಂಬೆಯನ್ನು ಕಡಿದ ನಂತರ ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಸಲಾಗುವುದು ಎಂದರು. 58 ಬಗೆಯ ವಿಶೇಷ ಪುಷ್ಪಗಳೊಂದಿಗೆ ಶ್ರೀ ಚಾಮುಂಡಿ ತಾಯಿಯ ಶಿಲಾಮೂರ್ತಿಗೆ ಪಂಚಾರತಿಯೊಂದಿಗೆ ಪೂಜೆ ಸಲ್ಲಿಸಿ ನವದುರ್ಗ ಹೋಮ ನಡೆಸಿ ಗೋಮಾತೆಗೆ ಇದೇ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಲಾಯಿತು. ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನುಪಮಾ ದಿನೇಶ್, ವಿಶ್ವನಾಥ್, ನಾಗೇಂದ್ರ ಕುಮಾರ್, ವಿಜಯರಾಮೇಗೌಡ, ವಿಡಿ ಹರೀಶ್, ಬೂಕನಕೆರೆ ವೆಂಕಟೇಶ್, ಬಳ್ಳೆಕೆರೆ ವರದರಾಜಗೌಡ, ಪ್ರಮೀಳಾ ಸೇರಿದಂತೆ ಕಾಳೇಗೌಡನ ಕೊಪ್ಪಲು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಭಾಗವಹಿಸಿದ್ದರು.
ಅಂತೇಳಿ ಶ್ರೀ ಚಾಮುಂಡೇಶ್ವರಿ ವಿದ್ಯಾಸಂಸ್ಥೆ ಚಾಮುಂಡೇಶ್ವರಿ ಟ್ರಸ್ಟ್ನ ಅಧ್ಯಕ್ಷರು. ಇವತ್ತಿನ ನವರಾತ್ರಿ ಆರಂಭ ಆಗಿದೆ. ಇವತ್ತಿನ 12 ದಿವಸಗಳು ಕೂಡ ಮುನ್ನೂರು ಸೇವೆ ನಡೆಯುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನವರಾತ್ರಿ ನೆರವೇರಿಸ್ಕೊಡ್ಬೇಕು ಅಂತ ನಮಗೆ ಕೇಳ್ಕೊತೀನಿ. ಇದು ವಿಶೇಷ ಪೂಜೆ ಎಷ್ಟು 12ನೇ ತಾರೀಕು? 12ನೇ ತಾರೀಕು 12 ಕೊನೆಯ ದಿವಸ ಬಂದು ವಿಜಯದಶಮಿ, ಅವತ್ತೊಂದು ವಿಶೇಷ ಪೂಜೆ ಇರುತ್ತೆ. ಎಲ್ಲ ಉತ್ಸವಗಳು ಉತ್ಸವ ಇರುತ್ತೆ. ಅಲ್ಲಿ ಗ್ರಾಮಗಳಿಗೆ ದೇವರ ಉತ್ಸವ ಇರುತ್ತೆ, ಬೆಳ್ಳಿ ರಥೋತ್ಸವ ಇರುತ್ತೆ. ಹಾಗಾಗಿ ಭಕ್ತಾದಿಗಳು ಬಂದು ಎಲ್ಲರೂ ಭಾಗವಹಿಸಿ ಅಮ್ಮನ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಕುಶಾಲನಗರ ಕೊಡಗು ಜಿಲ್ಲೆಯ ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜ್ ಅವರನ್ನ ಭವ್ಯ ಸ್ವಾಗತ ಕೋರಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆಲ್.